ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕ್ಯಾಸಂಬಳ್ಳಿ ರಸ್ತೆ. ಈ ರಸ್ತೆ ಸುಮಾರು ನೈಸ್ ರೋಡ್ ಅವರು ಅಧ್ವಾನ ಮಾಡಿಬಿಟ್ಟಿದ್ರು. ಆಮೇಲೆ ನಮ್ಮ ಶಾಸಕರ ಅಧಿಕಾರದಲ್ಲಿ ಕೇಳ್ಕೊಂಡಿದ್ದಕ್ಕೆ ಆ ಬ್ರಿಡ್ಜಿಂದ ನೈಸ್ ರೋಡ್ NH ಇದರಿಂದ ಕೋಟರಾಜನಹಳ್ಳಿ ಗೇಟ್ವರೆಗೂ ಸುಮಾರು ಒಂದು 2.5 ಕಿಲೋಮೀಟ್ರ್ 4 ಕೋಟಿ ಅನುದಾನದಲ್ಲಿ ಸಹಾಯವನ್ನು ಒದಗಿಸ್ಕೊಟ್ಟಿದ್ದಾರೆ. ಇದರಿಂದ ಈಗ ಇದು ಒಂದು 200 ಮೀಟ್ರ್, ಸುಮಾರು 200 ಮೀಟ್ರ್ ಊರ ಒಳಗೆ ಬ್ಯಾಟರನಹಳ್ಳಿ ಗ್ರಾಮದ ಒಳಗಡೆ CC ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ. ಸುಮಾರು ಒಂದು 3/4 ಅಡಿ ಅಂದರೆ 8-9 ಇಂಚು ಚೆನ್ನಾಗಿ ಆಗ್ತಾಯಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾವ್ರೆ. ಬೇತ್ಮಂಗಲದಿಂದ ಕ್ಯಾಸಂಬಲ್ಲಿವರೆಗೂ ಈ ಚೆನ್ನೈ ಹೈವೇನವರು ತುಂಬ ಕೆರೆಗಳಿಂದ ಹೂಳು ತೆಗೆದು ತುಂಬ ಅನಾನುಕೂಲವಾಗಿ ಅಧ್ವಾನ ಮಾಡಿಬಿಟ್ಟಿದ್ರು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು 5-6 ಟ್ಯಾಂಕರ್ ನೀರು ಹೊಡೆದ್ರೂ ಮನೆಗಳೊಳಗಡೆ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಮೇಡಮ್ KGF ಕ್ಷೇತ್ರದ ಗೌರವಾನ್ವಿತ ರೂಪಕಲಾ ಮೇಡಮ್ನವ್ರಿಗೆ ತುಂಬ ನಾವು ಸಂತೋಷದ ಮಾತು ಹೇಳ್ತೀವಿ. ಮತ್ತು ಇನ್ನೊಂದು, ಈ ರೋಡನ್ನು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕೆಲಸನೂ ಚೆನ್ನಾಗಿದೆ, ಕಾಂಕ್ರೀಟು ಚೆನ್ನಾಗಿ ಆಗ್ತಾಯಿದ್ದಾರೆ. ಮತ್ತು ನಾವು SDMC ಕಡೆಯಿಂದ ನಾವು ಈ ಸ್ಕೂಲ್ ಲೀಕೇಜ್ ಆಗ್ತಾಯಿತ್ತು. ಫೋನ್ ಮುಖಾಂತರ ಮಾತಾಡಿದ್ದಕ್ಕೆ ಈ ಸ್ಕೂಲ್ಗೆ ಸಂಬಂಧಪಟ್ಟಾಗಿ ಟ್ರೈಲ್ಸು, ಪೈಂಟು, ಕಿಟಕಿ ಡೋರೆಲ್ಲ ಚೇಂಜ್ ಮಾಡಿ ಕ್ಲೀನಾಗಿ ಅದು ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು, ಇದು ಮೊದಲನೇದಾಗಿ ನಮ್ಮ KGF ಕ್ಷೇತ್ರದಿಂದ KC ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ದು ಆಯ್ಕೆಯಾಗಿ ಹೋಗಿರೋ ಇದು ಕ್ಷೇತ್ರ. ಇದು ನಮ್ಮದು ಬೇತ್ಮಾಳದಿಂದ ಕ್ಯಾಸಂಬಲ್ಲು ಹೋಗಿ ಮುಖ್ಯ ರಸ್ತೆಯಲ್ಲಿರುವ ಪಕ್ಕದಲ್ಲಿರುವ ಊರಿದು ಬ್ಯಾಟರನಹಳ್ಳಿ ಗ್ರಾಮ ಅಂತ. ಸುಮಾರು 350ರಿಂದ 400 ಮನೆ ಇದ್ದಾವೆ ಇಲ್ಲಿ. ಮನೆ ಹತ್ರ ನಾವೇ ಹೋಗಿ ಗ್ರಾಮಸ್ಥರು ಹೋಗಿ ಇನ್ನೂ ಹೆಚ್ಚುವರಿಯಾಗಿ 2 ಐವಾನ್ಸ್ ಲೈಟ್ ಬೇಕು ಅಂತ ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀವಿ. ಮೇಡಮ್ ನಿಂತ್ಕೊಂಡು ಹಾಕ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮೇಡಮ್ ಹೃದಯಪೂರ್ವಕ ಧನ್ಯವಾದಗಳು. ಮುನ್ಸ್ವಾಮಿ, ನಮ್ಮ ಕೋಟರಾಜನಲ್ಲಿ ಬೇತ್ಮಂಗಲದಿಂದ ಕ್ಯಾಸಂಬಲ್ ರಸ್ತೆ ಮೇಡಮ್ 2.5 ಕಿಲೋಮೀಟ್ರು ಸುಮಾರು 4 ಕೋಟಿ ಅವಧಿಯಲ್ಲಿ ಸುಮಾರು ಇದು ಮಾಡ್ತಾಯಿದ್ದಾರೆ. ಮೊದಲು ನಮ್ಮ ನೈಸ್ ರೋಡ್ ಅವರು ಅಧ್ವಾನ ಮಾಡಿಬಿಟ್ಟಿದ್ರು. ಅವ್ರು ಇದು ಮಾಡಿಬಿಟ್ಟು ಸುಮಾರು ಇದು ಮಾಡಿಬಿಟ್ಟು ನಮ್ಮ ಮೇಡಮ್ ಅದು ನೋಡಿ ಒಳ್ಳೆ ಇದು ಮಾಡ್ತಾ ಹಾಕಿದ್ದಾರೆ. ಈ ಒಳ್ಳೆ ಕ್ವಾಲಿಟಿ ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಳ್ಳೆಯ ಇದು ಮಾಡ್ತಾಯಿದ್ದಾರೆ ಸರ್ ಮೇಡಮ್. ನಮ್ಮ ಶಾಸಕರ ರೂಪ ಮೇಡಮ್ ಅವರು ಬಂದಿದ್ದರು. ಅವ್ರಿಗೂ ಎಲ್ಲ ತಿಳಿಸಿದ್ವಿ, ನೋಡಿಸಿದ್ವಿ. ತುಂಬ ಧೂಳು ಈ ಅಕ್ಕಪಕ್ಕ ಮನೆಗಳಲ್ಲಿ ಅಂದರೆ ಅರ್ಧ ಇಂಚು ಧೂಳು ಇರ್ತಾಯಿತ್ತು. ಅದನ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಕ್ಕೆ ನಮಗೆ ಈ ಸಹಾಯನ ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರು. ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಈ ರಸ್ತೆಯಲ್ಲಿ ಓಡಾಡುವ ಎಲ್ಲರ ಪರವಾಗಿ ನಮ್ಮ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತಾ ಇದ್ದೀವಿ.